ವಿಶೇಷವಾಗಿ ಈ ಶಾಲಾ ಗ್ಯಾದರಿಂಗ್ ಕಾರ್ಯಕ್ರಮ ಹೋಗೋದು ಕಡಿಮೆ. ಆದರೆ ಈ ಶಾಲೆಯ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಮ್ಮ ಅನೇಕ ಗೆಳೆಯರು ಬಂದು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಭಾಳ ಆಗ್ರಹವನ್ನು ಇಟ್ಟಿದ್ದು. ಅವರ ಒಂದು ಆಗ್ರಹಕ್ಕೆ ನಾನು ಒಪ್ಕೊಂಡು ಇಲ್ಲಿ ಬಂದಿದೆ. ಒಂದು ವಿಶೇಷವಾಗಿ ನಾನು ಇಲ್ಲಿರ್ತಕ್ಕಂಥ ಬೋಧಕರನ್ನು ಮತ್ತು SDMCಯ ಎಲ್ಲ ಸದಸ್ಯರನ್ನು, ಅಧ್ಯಕ್ಷರು, ಉಪಾಧ್ಯಕ್ಷರನ್ನು ನಾನು ಅಭಿನಂದಿಸ್ತೀನಿ. ಕಾರಣ ಏನಂದರೆ, ಅನೇಕ ಕಡೆ SDMC ಮಂಡಳ ರಚನೆ ಆಗ್ತವೆ. ಅವರ ಆಲೋಚನೆ ಏನಂದರೆ, ನಮಗೇನು ಅನ್ನುವಂಥದ್ದು ಒಂದು ಆಲೋಚನೆ ಇಟ್ಟಿರ್ತಾರೆ. ಆದರೆ ನಮ್ಮಿಂದ ಶಾಲೆಗೆ ಏನು ಅನ್ನುವಂಥ ಆಲೋಚನೆ ಇಟ್ಕೊಂಡಿರ್ತಕ್ಕಂಥವ್ರು ಜಿಂಜರವಾಡ ಗ್ರಾಮದ SDMC ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಹಿನ್ನೆಲೆ ಸ್ವಲ್ಪ ನಾನು ಕೇಳ್ಕೊಂಡೆ. ರಾತ್ರಿ ಎಲ್ಲರ ಮನೆಗಳಿಗೆ ಹೋಗಿ TV ಗಳನ್ನು ಬಂದ್ ಮಾಡಿಸಿ ನಮ್ಮ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೋ ಇಲ್ಲೋ ಅಂತ ಹೇಳಿ ಮನೆಗಳಿಗೆ ಹೋಗಿ ನೋಡಿ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ. ಅದರ ಜೊತೆಗೆ ಬೆಳಗಿನ ಜಾವ ನಮ್ಮ ಶಾಲೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾರೋ ಇಲ್ಲೋ ಅಂತ ಹೇಳಿ ಬೆಳಗಿನ ಜಾವಕ್ಕೂ ಕೂಡ ಮನೆಗೆ ಹೋಗ್ತಕ್ಕಂಥದ್ದು ನಾನು ಕೇಳಿ, ಇದಕ್ಕೆ ನಾನು ಬರದೇ ಇದ್ದರೆ ಬಹುತೇಕ ತಪ್ಪು ಆದೀತು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ನಾನು ಬಂದಿದ್ದೆ. ನಾನು ಅವ್ರಿಗೆ ಯಾಕೆ ಅಭಿನಂದನೆ ಹೇಳ್ತೇನೆ ಅಂದರೆ, ಬೇರೆ ಶಾಲೆಯಲ್ಲಿರ್ತಕ್ಕಂಥ SDMC ವ್ಯವಸ್ಥೆನೂ ನೋಡಿದ್ದೀನಿ. ಇಲ್ಲಿರ್ತಕ್ಕಂಥ SDMC ಅವರ ಕಾರ್ಯ ನೋಡಿ ಇಲ್ಲಿ ಹೋಗೋದು, ಅವರಿಗೆ ಇನ್ನಷ್ಟು ನಾವು ಪ್ರೋತ್ಸಾಹ ಕೊಡೋದು ಒಳ್ಳೆಯದು ಅಂತಕ್ಕಂಥದ್ದನ್ನು ಬಹುತೇಕ ಪರಮ ಪೂಜ್ಯರು ಅದೇ ದಿಶೆಯಲ್ಲಿ ಅವರು ಕೂಡ ಆಶೀರ್ವಾದ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಬಂದಿದ್ರು. ನಾವೊಂದು ಗಮನಿಸಬೇಕು, ಶಿಕ್ಷಣ ಜೊತೆಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಭಾಳಷ್ಟು ಇವತ್ತಿನ ದಿನಮಾನದಲ್ಲಿ ಕಡಿಮೆ. ಆದರೆ ಜಿಂಜರವಾಡದಲ್ಲಿ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಹೊಂಟಿದ್ರಲ್ಲ, ಇದನ್ನು ನಾವು ಅಭಿನಂದಿಸಲೇಬೇಕಾಗತ್ತೆ. ನೋಡಿ, ಆ ಮಕ್ಕಳಿಗೆ ಇವತ್ತಿನ ಹಿಡಿದ ಒಂದು ಸಂಸ್ಕಾರ ಪ್ರಾರಂಭ ಮಾಡಿದ, ತಂದೆ ತಾಯಿಗಳ ಪಾದ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು. ಇದು ಇವತ್ತಿನ ದಿವಸದಲ್ಲಿ ಬಹಳ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು. ನಾನು ಒಂದು ಕಡೆ ಒಂದು ದೃಷ್ಟಾಂತವನ್ನು ನೋಡಿದ್ದೆ ಪೂಜರೆ. ನಾನು ಒಂದು ಜಿಲ್ಲೆಗೆ ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ನಾನು 2008ನೇ ಇಸ್ವಿಯಲ್ಲಿ ಒಂದು ಜಿಲ್ಲೆಗೆ 3 ವರ್ಷ ಉಸ್ತುವಾರಿ ಸಚಿವನಾಗಿದ್ದೆ. ಅಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇದ್ದ. ಅವನಿಗೆ 2 ಜನ ಮಕ್ಕಳು. ಕಾಯ ವಾಚ ಮನಸ ಶುದ್ಧಾಗಿ ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿ. ಅವನ ಜೀವನದಲ್ಲಿ ಭ್ರಷ್ಟಾಚಾರ ಅನ್ನೋದು ಅವನಿಗೆ ಕಿವಿಗೆ ಕೇಳಿಸಲಾರದಂಥ ಒಂದು ವ್ಯಕ್ತಿ ಇದ್ದ. ಅಷ್ಟು ಪ್ರಾಮಾಣಿಕ. ನಾನು ಪ್ರತಿ ಸಭೆಯಲ್ಲಿ ಅವನನ್ನು ಗಮನಿಸ್ತಿದ್ದೆ. ಅವನ ಬಗ್ಗೆ ನನಗೊಂದು ಅಪಾರವಾದ ಗೌರವ ಬಂತು. ಅವನ ಜೊತೆಗೆ ನನ್ನ ಸ್ನೇಹ ಬೆಳೀತು. ಅವನೊಬ್ಬ ಅಧಿಕಾರಿ ಮತ್ತು ನಾನೊಬ್ಬ ಮಂತ್ರಿ ಅಂತಕ್ಕಂಥ ಭೇದವನ್ನು ನಮ್ಮಲ್ಲಿ ಬರಲೇ ಇಲ್ಲ. ಅವನ 2 ಜನ ಮಕ್ಕಳು, ಇಬ್ಬರು, ಒಬ್ಬ ಗಂಡು ಮಗ, ಒಬ್ಬರು ಹೆಣ್ಮಗಳು. ಅವನ ಇಡೀ ಸಂಬಳವನ್ನ ಅವನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಾರಿಯಾದ ಒಂದೇ ಒಂದು ಸಣ್ಣ ಮನೆ ಕಟ್ಕೊಂಡಿದ್ದ. ಅವನು ನಮಗೆ ಹೇಳವನು, ಸರ್, ನಾವು ಮಕ್ಕಳಿಗೆ ಆಸ್ತಿ ಮಾಡೋಕ್ಕಿಂತ ಮಕ್ಕಳನ್ನ ಆಸ್ತಿವಂತರನ್ನಾಗಿ ಮಾಡೋದು ಇವತ್ತು ಒಳ್ಳೆಯದು ಅಂತ ಹೇಳ್ತಾರೆ. ನನಗೂ ಅನಿಸಿತ್ತು, ಆಲೋಚನೆ ಬಹಳ ಚೆನ್ನಾಗಿದೆ ಅಂತ. 2 ಸಾಫ್ಟ್ವೇರ್ ಇಂಜಿನಿಯರ್ ಆದರು, ಮಗಳು ಮತ್ತು ಮಗ. ಅಮೇರಿಕಕ್ಕೆ ಹೋದರು.
ಅಮೆರಿಕಕ್ಕೆ ಹೋದ ಮೇಲೆ ಅವ್ರಿಗೆ ಸಂಬಳ ಎಷ್ಟು ಇರಬೇಕು ಅಂತ ಹೇಳಿ ನೀವು ಸಣ್ಣ ಒಂದು ಸ್ವಲ್ಪ ಊಹಿಸಿ. ಮಗನಿಗೆ ಒಂದು ವರ್ಷಕ್ಕೆ ಪ್ಯಾಕೇಜ್ 90 ಲಕ್ಷ, ಮಗಳಿಗೆ ಒಂದು ವರ್ಷಕ್ಕೆ ಪ್ಯಾಕೇಜ್ 60 ಲಕ್ಷ. ಒಂದು ದಿವಸ ನನ್ನ ಹತ್ರ ಬಂದು, ನಾನು IB ಒಳಗಿದ್ದಾಗ ಸಾಯಂಕಾಲ 8 ಗಂಟೆಗೆ ಸ್ವೀಟ್ ತೊಗೊಂಬಂದ. ಯಾಕೆ ಸ್ವೀಟ್ ಅಂದೆ, ನಮ್ಮಲ್ಲಿಬ್ಬರದು ಮಕ್ಕಳದು ಅಮೇರಿಕದಲ್ಲಿ ಸೆಲೆಕ್ಟ್ ಆಯಿತು, ಹೋಗಿ ಜಾಯಿನ್ ಆದರು, ಇಷ್ಟು ಸಂಬಳ ಇದೆ ಅಂತ. ನೀನೊಂದು ಮಾತು ನನಗೆ ಹೇಳಿದ್ದೆ, ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನು ಆಸ್ತಿವಂತರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದಲ್ಲ, ಬಹುತೇಕ ನಿಜ ಆಯ್ತು ಅಂದೆ. ಒಂದು ವರ್ಷ ಕಳೀತು, ರಿಟೈರ್ಡ್ ಆದ. ರಿಟೈರ್ಡ್ ಆದಮೇಲೆ ಅವನಿಗೆ ಲಿವರ್ ಕ್ಯಾನ್ಸರ್ ಆಯಿತು. ಲಿವರ್ ಕ್ಯಾನ್ಸರ್ ಆಯಿತು, ಹಣ ಇಲ್ಲ, ಹೈದರಾಬಾದಕ್ಕೆ ಹೋಗ್ಬೇಕಾಯ್ತು. ಮಗನಿಗೆ ಫೋನ್ ಮಾಡಿ, ನಿಮ್ಮ ತಂದೆಗೆ ಲಿವರ್ ಕ್ಯಾನ್ಸರ್ ಆಗಿದೆ, ಹಣಕಾಸಿನ ಅವಶ್ಯಕತೆ ಇದೆ, ತಕ್ಷಣಕ್ಕೆ ಹಣಕಾಸಿನ ವ್ಯವಸ್ಥೆ ನೀನು ಮಾಡಬೇಕು ಅಂತ. ಮನಿ ತಗೊಂಡಿದ್ದೀವಿ, ಆ ಮನಿ ಕಟ್ಟುವ ಕಂತು ಸಾಧ್ಯ ಇದೆ, ಅಲ್ಲೇ ವ್ಯವಸ್ಥೆ ಮಾಡ್ಕೋಬೇಕು. ಇತ್ತೀಚೆಗೆ ನಾನು ಲಗ್ನ ಆಗಿದೆ, ಈಗ ನಾನು ಸೆಟ್ಲ್ ಆಗ್ತಾ ಇದ್ದೀನಿ. ಆ ಮನಿಗೆ ನಾವು ಸಾಲ ಮಾಡಿದ್ವಿ, ಅವ್ರು ಮಾಡ್ಕೋಬೇಕು ಅಂತ ಕೇಳಿ ನನಗೆ ಗೊತ್ತಾಯ್ತು. ನನ್ನ ಹತ್ರ ಒಂದು 2 ಲಕ್ಷ ರೂಪಾಯಿ ಇದ್ದು, ಒಂದು 2 ಲಕ್ಷ ರೂಪಾಯಿ ನಾನು ಕೊಟ್ಟೆ. ಅವನ ಗೆಳೆಯರೆಲ್ಲರೂ ಸೇರ್ಕೊಂಡು ಹೈದರಾಬಾದಕ್ಕೆ ಹೋಗಿ ಹಣ ತುಂಬಿರು. ಲಿವರ್ ಕ್ಯಾನ್ಸರ್ ಆದದ್ದು ಲಿವರ್ ತೆಗೆದು ಇನ್ನೊಂದು ಬೇರೆಯವ್ರ ಲಿವರ್ ಹಾಕಿದ್ರು. 1 ವರ್ಷ ಹೋಯ್ತು. 1 ವರ್ಷ ಆದ್ಮೇಲೆ 2 ಕಿಡ್ನಿ ಹೋಗಿ. ಈಗಾದ್ರೆ ನಿಮಗೆ ಆಕತ್ತೇನೋ ಅವಕಾಶ ಅಂತ. ಕೊನೆಗೆ ಅಲ್ಲೆಷ್ಟು ಇಲ್ಲೆಷ್ಟು ಮಾರಾಟ ಮಾಡಿ ಇಬ್ರು ಗಂಡ ಹೆಂಡತಿ ಬಾಡಿಗೆ ಮನೆ ಒಳಗೆ ನಿಂತರು. 2 ಕಿಡ್ನಿ ಬದಲಿ ಆಗ್ಲಿಲ್ಲ. 6 ತಿಂಗಳ ಪ್ರಾರಂಭ ಆಯ್ತು. ವಿಧಿ ಆಟ. ಇಬ್ರು ಮಕ್ಕಳಿಗೆ ಫೋನ್ ಮಾಡಿ ಹೇಳ್ತಾರ, ಇವತ್ತು ಸಾಯಂಕಾಲ ನಿಧನಾತು, ಕಾಯ್ಬೇಕಾ ಹೇಗಂತ. ಏನು ಉತ್ತರ ಬ್ರಾಹ್ಮಣರು ಈಗೊಂದು ಬರಬೇಕು, ಬರ್ಬೇಕು, ಅವಾಗ ರಾಜ ತಗೋಬೇಕು, ಹೋಗೋದು ಬರೋದು. ನೀವು ಅಂತ್ಯಕ್ರಿಯೆ ಮುಗಿಸ್ರಿ, ನಾವು ಶ್ರದ್ಧಾಕ್ಕೆ ಬರ್ತೀವಿ ಅಂತ. ಇಂಥ ಮಕ್ಕಳನ್ನ ಹೆತ್ತು ಅಮೆರಿಕದೊಳಗೆ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿ ಸಂಸ್ಕಾರ ಇಲ್ಲ, ಬರೇ ಕಲಿಸೋದು, ಬಂದ ಸಂಬಳ ಹಾಕೋದು. ಮಂಗಳೂರೊಳಗೆ ಶಾಲೆ ಕಲಿಸಿ ಲೋವರ್ ಕೆಜಿ ಹಿಡ್ಕೊಂಡು ಏನು ಕಲಿಸಿದ್ರ ಅದರ ಪ್ರತಿಫಲ ಏನ್ ಸಿಕ್ತಂದ್ರೆ ಅಗ್ನಿ ಸ್ಪರ್ಶ ಮಾಡದೇ ಇರತಕ್ಕಂತ ಮಕ್ಕಳು ಇಬ್ರು ನನಗೆ ಬೆಟ್ಟ. ನಿಜವಾಗೂ ನೀವು ಅವ್ರ ಮಕ್ಕಳೇನು ಅಂತೇಳಿ ಏನ್ ಮಾಡೋದು? ತಂದೆ ತಾಯಿ ಒಂದು ಮಾಯ ಮಾಡಲಿಲ್ಲ. ಲೋವರ್ ಅಪ್ಪ ಮಕ್ಕಳು ಅಂತಕ್ಕಂಥ ನಮ್ಮ ಸಂಬಂಧನ ಏನು ಅಂತಕ್ಕಂಥ ಉತ್ತರ
ನಾನು ಯಾಕೆ ಇವಾಗ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಜೊತೆಗೆ ತಂದೆ ತಾಯಿ ಅಂತಕ್ಕಂಥ ಭಾವ ಅವರಲ್ಲಿ ಬೆತ್ತಬೇಕು, ಇದೀನಿ ಅಂತಕ್ಕಂಥ ಒಂದು ಭಾವ ಅವರಲ್ಲಿ ಬರದೆ ಹೋದ್ರೆ ಮಕ್ಕಳು ಇದ್ದರೇನು. ಬಹಳಷ್ಟು ಜನರಿಗೆ ಇವತ್ತು ಏನಾಗಿದೆಪ್ಪ ಅಂತ, ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ನಮ್ಮ ಮಕ್ಕಳು ಸಾಫ್ಟ್ವೇರ್ ಇರಬೇಕು. ಅವ್ರದ್ದು ಸ್ಥಿತಿ ಸಂಬಳದ ಜೊತೆಗೆ ಗಿಂಬಳ ಎಡ್ ತಗೋತಾರ. ನೌಕರಿ ಐತಪ್ಪ ಅಂತಂದ್ರೆ ಅದನ್ನ ಒಪ್ಪ ಶುರುವಾಗಿ ನೀವೊಂದು ಅರ್ಥ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಮ್ಮ ಮಕ್ಕಳು ಇರಬೇಕು ಅಂತ ಭವಿಷ್ಯದೊಳಗೆ ಅವರಿಗೆ ಕಾಕೋಬೇಕು. ಇವತ್ತೇನು ಇದು ಆರ್ಟಿಫಿಷಿಯಲ್, ಇನ್ನು ಮುಂದಿನ 5-10 ಡಾಕ್ಟರ್ಗಳು ವಕೀಲರು ಇರೋದಾರಲ್ಲ, ಇನ್ನು ಬಂದು ಮತ್ತೆ ಹೊಲಗ ಬಂದು ಬಾಯಿಗಾಟ ಮತ್ತು ಅದರ ಹೊರತಾಗಿ ನೀವೇನು ಮಾಡ್ತೀರಲ್ಲ, ಮುಂದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಏನು ಬಂದಿದೆಯಲ್ಲ, ಇಂಜಿನಿಯರ್ದು ಕೆಲಸ ಇಲ್ಲ ಮಾಡಕ್ ಹೋಗ್ಬೇಡಿ. ಇನ್ನು ಮುಂದೆ ಭವಿಷ್ಯ ಇಲ್ಲ ಅವ್ರಿಗೆ. ಒಂದು ಆರ್ಟಿಫಿಷಿಯಲ್ ಜಪಾನ್ ಕಂಪನಿಯವರ ಒಂದು ಆಸ್ಪತ್ರೆ ಇತ್ತು. ನಾನು 2 ವರ್ಷದಿಂದ ಒಂದ್ಸಲ ಚೆಕಪ್ ಮಾಡಕ್ ಹೋಗಿದ್ದೆ. 15,000 ರೂಪಾಯಿ ತಗೋತಾರು. ನಮ್ಮದು ಏನಿಲ್ಲ, ಹೋಗಿ ಒಂದು ಬೆಡ್ ಮ್ಯಾಗ ಮಕ್ಕಳದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಎಕ್ಸ್ರೇ ಇದೆಯಲ್ಲ, ಕಾಲು ಹಿಡಿದ ತಲೆ ತನಕ 5 ಸಲ ಹಿಂದೆ ಮುಂದೆ ಬಂದು ಹೋಗ್ತದೆ. ನಿನ್ನ ಕಾಲಾಗಿನ ಉಗುರು ಹಿಡ್ಕೊಂಡು ತಲೆ ಒಳಗಿನ ಕೂದಲ ತನಕ ಏನು ಶರೀರದಾಗ ದೋಷ ಅದಲ್ಲ 10 ನಿಮಿಷದಾಗ ಎಲ್ಲ ಕೊಡ್ತದೆ. 10 ನಿಮಿಷದಾಗ ಕೊಡ್ತಾರೆ. ಅದು ಬೆಂಗಳೂರೊಳಗೆ ಡಬಲ್ ರಸ್ತೆ ಇಂದಿರಾನಗರದಲ್ಲಿ ಒಂದು ಆಸ್ಪತ್ರೆ ಪ್ರಾರಂಭ ಆಗಿದೆ. ನಂದು ರಿಪೋರ್ಟ್ ಬಂತು. ಆ ರಿಪೋರ್ಟ್ ತಗೊಂಡು ನಾನು ಅಲ್ಲೊಬ್ರು MP ಪ್ರಕಾಶ್ ಅವರು ಹಳೆಯಾದ ಚಿರಂತಿ ಮಠದ ಮಲ್ಲಿಗೆ ಆಸ್ಪತ್ರೆ, ಅವ್ರಿಗೆ ಹೋಗಿ ಒಂದು CD ಕೊಡ್ತಾರೋ, ಅದಕ್ಕೊಂದು ಫೈಲ್ ಮಾಡಿ ಕೊಡ್ತಾರೋ, ಅದನ್ನ ಹೋಗಿ ನಾನು ಕೊಟ್ಟೆ. ನಿಮ್ಮದು ಹಾರ್ಟ್ ಭಾಳ ಚೆನ್ನಾಗಿದೆ, ಎಲ್ಲಿ ಒಂದು ಏನು ಕವರ್ ಇದೆಯಲ್ಲ ಅದು ಸ್ವಲ್ಪ ಕ್ಯಾಲ್ಸಿಯಂ ಜಾಸ್ತಿ ಆಗಿ ಚುಚ್ಚದಂಗೆ ಆಕತಿ ಅಂತ ಹೇಳಿದ್ರು. ಹೇಳಿ ಒಬ್ರು ಹಾರ್ಟ್ ಸ್ಪೆಷಲಿಸ್ಟ್ ಅವ್ರ ಟೈಮ್ ತಗೊಂಡು ಹೇಳಿ, ನಾನು ಮೀಸಲು ಇಡ್ತೀನಿ 10 ಗಂಟೆಗೆ ಬರ. ನಾನೆಲ್ಲ ರಿಪೋರ್ಟ್ ನೋಡಿದ್ರು. ನೋಡಿದ ಮೇಲೆ ಏನೂ ಮಾಡಕ್ಕೆ ಹೋಗ್ಬೇಡ್ರಿ, ಈಗ 105 kg ಏನು ನಿಮ್ಮದು ವೇಟ್ ಅದಲ್ಲ, ಇದನ್ನ 90ಕ್ಕೆ ತೊಗೊಂಬರಿ, ಎಲ್ಲ ಕರೆಕ್ಟ್ ಆಕತಿ, ಓಡಾಟ ಮಾಡ್ರಿ, ವ್ಯಾಯಾಮ ಮಾಡ್ರಿ, ಹಾಲು ಕುಡಿದು ಬಂದ್ ಮಾಡ್ರಿ. ನಾನು ಕೇಳ್ರಿ ಅವ್ರು ಎಷ್ಟು ಕುಡಿತಿದ್ರ ಹಾಲು. ಮತ್ತು ನಾ ರೈತನ ಮಗ, ಅವಾಗ ಸ್ವಲ್ಪ ಎತ್ತದು ಮಾಡೋದು ಇಳಿಸೋದು ಎಲ್ಲ ತಂದು ಕೂಡಲೇ ಮುಂಜಾನೆ ಒಂದು 1.5 ಲೀಟ್ರ್, ಸಂಜೆಗೆ 1 ಲೀಟ್ರ್, 2.5 ಲೀಟ್ರ್ ಹಾಲು ಕುಡಿತೀನಿ. 8 ವರ್ಷ ಕುಡಿದ್ರೆ ಒಂದು 25 ವರ್ಷ ಕುಡಿದೀನಿ. ಇನ್ನು ಬಂದ್ ಮಾಡಿ ಹಾಲಿನೊಳಗೆ ಕ್ಯಾಲ್ಸಿಯಂ ಆಗಿ ಅದು ಹೆಚ್ಚಾಗ್ಯದ ಅಂತ ಹೇಳಿದರು. ಅವರೊಂದು ಮಾತು ಮಂಜುನಾಥ್ ಏನು ಹೇಳಿದ್ರು ಅಂದರೆ, ಈಗೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಸ್ಪತ್ರೆ ಬಂದೈತಲ್ಲ, ಈಗ ನಮ್ಮಲ್ಲಿ ಇರ್ತಕ್ಕಂಥ ರೋಗಗಳನ್ನು ಐಡೆಂಟಿಫೈ ಮಾಡಿ ರಿಪೋರ್ಟ್ ಕೊಡಾಕತ್ತೈತಿ. ಇನ್ನು 5 ವರ್ಷ ನಂತರ ಯಾವ ರೋಗಕ್ಕೆ ಯಾವ ಇಂಜೆಕ್ಷನ್, ಯಾವ ಔಷಧ ತಗೋಬೇಕಂತ ಅದು ಕೊಡಕ್ಕೆ ಶುರು ಮಾಡ್ತಂದ್ರೆ, ನಾವು MD ಆದವರು MBBS ಆದವರು ಬೀದಿಗೆ ಬಂದು ನಾವು ನಿಲ್ತೀವಿ, ನೋಡ್ತೀರಿ ಅಂತ. ಅಂದ್ರೆ ಡಾಕ್ಟರ್ಗಳ ಕತೆ ಮುಗಿತಲ್ಲ. ನೀವು ಡಾಕ್ಟ್ರಿಗೆ MD ಮಾಡಿಸ್ಬೇಕಂತ ಆಗಿದ್ದವ್ರು ಇದನ್ನ ಇಟ್ಕೋರಿ ಅಂತ ಹೇಳಕತ್ತೀನಿ. ವಕೀಲರು
ಇಲ್ಲಿ ಯಾರು ಇರ್ಬೇಕಲ್ಲ ವಕೀಲರು. ಇನ್ನೇನು ನಿಮ್ಮದು ಬಹಳ ಭವಿಷ್ಯ ಮುಂದೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಈ ಲಾಯರ್ದ ವ್ಯವಸ್ಥೆಯಲ್ಲಿ ಹೆಂಗ್ ಬಂದಿದೆ ಅಂದ್ರೆ, ನನ್ನೊಂದು ಬೇರೆದವ್ರ ಜೊತೆ ನ್ಯಾಯಾಲಯಕ್ಕೆ ಹೋಗ್ತೀವಿ, ಇಂಥ ಕೇಸ್ ಅದ, ಇಂಥ ನಮ್ಮ ವಿರೋಧ ಪಾರ್ಟಿದ ಹಿಂಗದ, ನಮ್ದು ಹಿಂಗದ ಅಂತ ಡಿಟೇಲ್ ಅದಕ್ಕೊಂದ್ಸಲ ಕೊಟ್ಬಿಟ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟು, ಹೈಕೋರ್ಟ್ ಜಜ್ಮೆಂಟು, ಎಲ್ಲೆಲ್ಲಿ ಜಜ್ಮೆಂಟ್ ಯಾವ ಪರ ಹೆಂಗಾಗ್ಯದ ಅಂತ ಹೇಳಿ ರಿಟರ್ನ್ ಆರ್ಗ್ಯುಮೆಂಟ್ ಇದ್ದು ಹೋಗಿ ನೀವು ಜಡ್ಜ್ ಮುಂದೆ ಕೊಟ್ರೆ ಆ ರಿಟರ್ನ್ ಆರ್ಗ್ಯುಮೆಂಟ್ ಮೇಲೆ ನಾವು ಜಜ್ಮೆಂಟ್ ಬರೆಯುವಂಥ ಕಾಲ ಬರ್ತದೆ. ನಿಮ್ದು ಏನು ಹೋಗಿ ವಾದ ಮಾಡೋದು ಅವಶ್ಯಕತೆ ಇಲ್ಲ. ವಕೀಲರು ಮುಗಿತ, ಇಂಜಿನಿಯರ್ಗಳದು ಒಂದು ಹಾಲ, ಒಂದು ಕಿಚನ್, ಒಂದು ಡೈನಿಂಗ್, ಇಷ್ಟು ನಮಗೆ ಟಾಯ್ಲೆಟ್ ಬೇಕಾಗ್ಯಾವ ಅಂತ ಹೇಳಿ ಒಂದು ನಕಾಶೆ ಅದು ಕೊಟ್ಬಿಟ್ರೆ ಎಷ್ಟು ಸ್ಟೀಲ್ ಹಾಕಬೇಕು, ಎಷ್ಟು ಸಿಮೆಂಟ್ ಹಾಕಬೇಕು, ಹೆಂಗೆ ಥರ ಮಾಡಬೇಕು ಅನ್ನೋದು ನಿಮಗೆ ರಿಪೋರ್ಟ್ ಕೊಟ್ಟೇ ಬಿಡ್ತದೆ. ಇಂಜಿನಿಯರ್ದು ಕೆಲಸ ಇನ್ನು ಉಳಿತಾರದು. ಇವರೆಲ್ಲರೂ ಎಲ್ಲಿ ಬರಬೇಕು? ಇಲ್ಲೇ ಬರ್ಬೇಕು. ಇಲ್ಲೇ ಬರಬೇಕು ಅಂತಂದಾಗ ನಮ್ಮ ಮಕ್ಕಳನ್ನ ಯಾವ ಥರದಿಂದ ನಾವು ತಯಾರು ಮಾಡಬೇಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇನ್ ಅಗ್ರಿಕಲ್ಚರ್ ಅಂತ ಬಂದದೆ. ಇದನ್ನು ನಾನು ಈಗಾಗಲೇ ಪ್ರಯೋಗ ಮಾಡಕತ್ತಿದ್ದೀನಿ. ಒಂದು 45 ಎಕರೆದೊಳಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇನ್ ಅಗ್ರಿಕಲ್ಚರ್. ಅದಕ್ಕೆ ಬೇಡಿದಾಗ ನೀರು ಬರಬೇಕು, ಕೇಳಿದಾಗ ಕರೆಂಟ್ ಇರಬೇಕು. ಕಬ್ಬಿಗೆ ಒಂದು ದಿವಸಕ್ಕೆ ಒಂದು ಕಬ್ಬಿಗೆ ಎಷ್ಟು ನೀರು ಬೇಕು, ಯಾವ ಗಿಡಕ್ಕೆ ಎಷ್ಟು ನೀರು ಬೇಕು, ಆ ಭೂಮಿ ಒಳಗೆ ಎಷ್ಟು ತೇವಾಂಶದ, ಎಷ್ಟು ಅದಕ್ಕೆ NPK ಕಡಿಮೆ ಅದ, NPK ಯಾವಾಗ ಕೊಡಬೇಕು ಅಂತ ಹೇಳಿ ತಾನ NPKನೂ ಕೊಡ್ತದೆ, ತಾನ ನೀರು ಕೊಡ್ತದೆ. ಯಾವ ರೋಗ ಬಂದೈತೆ, ನಾನು 45 ಎಕರೆ ಮಾಡಿದ್ದೀನಿ. ಇಲ್ಲಿ ಕೆಲವೊಬ್ಬರು ನೋಡಿದರೆ ಇನ್ನು ಎಸ್ಟಾಬ್ಲಿಷನ್ ಆಗಿಬಿಡ್ತದೆ, ನಿರ್ವಹಣೆ ಮಾಡ್ಬೋದು. ಅಂದ್ರೆ ಅಗ್ರಿಕಲ್ಚರ್ ನಮ್ಮ ಮಕ್ಕಳನ್ನ ಇವತ್ತು ಹಿಡಿದ ನಾವು ಏನ್ ಮಾಡ್ಬೇಕಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಾವು ವ್ಯವಹಾರಗಳು ನಡಿಬೇಕಾದ್ರೆ ನಮಗೆ ಇಂಗ್ಲಿಷ್ ಬೇಕು. ನಮ್ಮ ಜೀವನ ಅನ್ನುವಂತ ಅದರ ಜೊತೆಗೆ ಇಂಗ್ಲಿಷ್ ಭಾಷೆನ ಅವಶ್ಯಕತೆ. 10ನೇ ತಾಲೂಕದೊಳಗ 1ನೇ ತರಗತಿಯಿಂದ 11 ಕಡೆ ಇವತ್ತು ಇಂಗ್ಲಿಷ್ ಭಾಷೆ ಶಾಲೆಗಳನ್ನು ತಂದಿದೆ. ಸುಮಾರು ಒಂದು ಕೊಕಟ್ನೂರದಲ್ಲಿ, ಒಂದು ಸತ್ತಿಬಾಗ, ಒಂದೊಂದು ಜಿಲ್ಲಾ ಪಂಚಾಯತ್ ಇಂಗ್ಲಿಷ್ ಮಾಧ್ಯಮದಲ್ಲೇ ಪ್ರಾರಂಭ ಆಗುತ್ತೆ. ಕನ್ನಡ 3 KPC ಶಾಲೆಗಳನ್ನು ತಂದಿದೆ. 15-20 ದಿವಸದೊಳಗೆ ಬರ್ತದೆ. ಪ್ರೌಢ ಶಾಲೆ ಇಲ್ಲದೆ ಇರತಕ್ಕಂತ ಒಂದು ಹಳ್ಳಿನೂ ಕೂಡ, ಪ್ರತಿಯೊಂದು ಹಳ್ಳಿ ಒಳಗೂ ಕೂಡ ಪ್ರೌಢಶಾಲೆಗಳನ್ನು ನಾವು, ಅದರ ಜೊತೆಗೆ ಇಂಗ್ಲಿಷ್ ಇದೊಂದು ಕಮ್ಯುನಿಕೇಶನ್ ಬಹಳ ದೊಡ್ಡ ಮಹತ್ವ ಅಲ್ಲ. ಅದು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅದೊಂದು ಕಲಿಸ್ಬೇಕಾಗ್ತದೆ. ಅದರ ಇಲ್ಲೇ ಸುಟ್ಟಟ್ಟಿ ಇರ್ಬೋದು. ಕೊಗಟ್ನೂರದಾಗ ಮಾಡಿ, ಅಲ್ಲಿ ಮತ್ತೊಂದು ಎಕ್ಸ್ಟ್ರಾ ನಾವು KPC ಶಾಲೆನ, ಅದರ ಜೊತೆಗೆ ಇವತ್ತು ಬಹುತೇಕ ಬೇರೆ ಕಡೆ ನೀವು ನೋಡ್ಲಿಕ್ಕೆ ಸಿಗೋದಿಲ್ಲ. ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕಾದ್ರೆ ಕೃಷಿ ಒಳಗೆ, ಅದಕ್ಕೋಸ್ಕರ ಕೃಷಿ ಪಾಲನೆ
ಇವೆರಡು ವಿದ್ಯೆಗಳನ್ನ ನಮ್ಮ ರೈತನ ಮಕ್ಕಳು ಕೊಟ್ಟಾಗ ಒಕ್ಕಲತನ ಅದಕ್ಕೋಸ್ಕರನೇ ಒಂದು ವೆಟರ್ನರಿ ಮೆಡಿಕಲ್ ಈ 2ನೇ ವರ್ಷದಲ್ಲಿ ಪ್ರಾರಂಭ ಇದೆ. 2ನೇ ವರ್ಷಕ್ಕೆ 50 ವಿದ್ಯಾರ್ಥಿ. ಇನ್ನು ವೈದ್ಯರಾಗಿ ಹೊರಗೆ ಬರ್ತಕ್ಕಂಥದ್ದು ಅದು ಎಲ್ಲ ವೈದ್ಯಕೀಯ ಕಾಲೇಜುಗಳು 5ರಲ್ಲಿ ಕೊಕ್ಕಟ್ನೂರು ಇವೆಲ್ಲ ಜಿಲ್ಲಾ ಕೇಂದ್ರದಾಗ ಆಗ್ತಕ್ಕಂಥ. ಮೊನ್ನೆ ನಮ್ಮ ಸರ್ಕಾರದ ಒಂದು ಕೃಷಿ ಕಾಲೇಜ್ ನಮ್ಮ ಒಕ್ಕಲತನವನ್ನ ನಂಬಿರ್ತಕ್ಕಂಥ ನಮ್ಮ ಅಧ್ಯಯನ ನಾವು ಮಾಡದೆ ಹೋದ್ರೆ ಕೃಷಿಯಲ್ಲಿ ಅವರು ನಾವು ಕೃಷಿಯನ್ನ ಕಲಿಬೇಕಾದ್ರೆ ಧಾರವಾಡಕ್ಕೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಹಾಸನ ಹೋಗ್ಬೇಕು, ಶಿವಮೊಗ್ಗ ಹೋಗ್ಬೇಕು. ನಮ್ಮ ಉತ್ತರ ಕರ್ನಾಟಕ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿದ ಮೇಲೆ 508 ಕೋಟಿ ರೂಪಾಯಿ ಬಜೆಟ್ದಲ್ಲಿ ಅದನ್ನು ನಮಗೆ ಮಂಜೂರಾತಿ ಮಾಡಿ ತಿಂಗಳದೊಳಗ ಅಮ್ಮ 500 ಕೋಟಿ ರೂಪಾಯಿದಲ್ಲಿ ಯೋಜನೆ ಅದರ ಉದ್ಘಾಟನೆ ಅದರ ಜೊತೆಗೆ ನಾಳೆ ಬೆಳಗ್ಗೆ 10 ಗಂಟೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಏನು ಶ್ರಮಿಕರು ಅಂದ್ರೆ ಏನು ಶ್ರಮಿಕ ಕಾರ್ಮಿಕರು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಕಾರ್ಮಿಕರ ಮಕ್ಕಳಿಗೆ ತಂದಿದೆ. ನಾಳೆ ಬೆಳಗ್ಗೆ ಅದನ್ನ ಭೂಮಿ ಪೂಜೆಯನ್ನು ಮಾಡ್ತೀವಿ. 36 ಕೋಟಿ ರೂಪಾಯಿ. ಅದರ ವಿದ್ಯಾಲಯ ನಾನು ಕೇಂದ್ರ ಸರ್ಕಾರದ ಉನ್ನತ ರೈತರ ಪರವಾಗಿ ಅಭಿನಂದನೆಗಳನ್ನು ಹೇಳಬೇಕಾಗ್ತದೆ. ಕೇಂದ್ರೀಯ ವಿದ್ಯಾಲಯನ್ನ ಅತನಿಗೆ ಕೊಟ್ಟಿರ್ತಕ್ಕಂಥ ತಂದಿದೆ. ಅದಕ್ಕೆ ಕೇಂದ್ರದ ಉನ್ನತ ಸುಮಾರು 40 ಕೇಂದ್ರೀಯ ವಿದ್ಯಾಲಯ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಇವತ್ತು ಅಥಣಿ ತಾಲೂಕದಲ್ಲಿ ಒಬ್ಬ ರೈತನ ಮಗನು ಕೂಡ ಅವ್ರನ್ನ ಪೂರಕವಾಗಿರ್ತಕ್ಕಂಥ ಮಾಡಿದ್ರೆ ಬದುಕಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಮಕ್ಕಳಿಗೆ ಇದೊಂದು ಪೂರಕವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅಷ್ಟೇ ಇರಬೇಕಾಗತ್ತೆ. ಆದ್ರೆ ಒಂದು ಹೊಸ ಸಕ್ಕರೆ ಕಾರ್ಖಾನೆ ಇವತ್ತು ಭೂಮಿ ಪೂಜೆ. ಗಡಿಯಲ್ಲೇ ಒಂದು ಕಾರ್ಖಾನೆ ಮಾಡ್ತೀನಿ, ನನಗೆ ಸಹಾಯ ಸಹಕಾರ ಮಾಡಬೇಕು, ಖಂಡಿತವಾಗಿಯೂ ಮಾಡುವಂತೆ ಇವತ್ತು ನಮ್ಮನ್ನೆಲ್ಲರನ್ನ ಕರ್ಕೊಂಡು ಇವತ್ತು ಭೂಮಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸ. ನಂದೊಂದು ಗುರಿ ಏನಪ್ಪಾ ಅಂತಂದ್ರೆ ಬೆಳೆ ಸುಲಭವಾಗಿ ಅದು ಮಾರಾಟ ಆಗ್ಬೇಕು, ಉತ್ತಮ ರಸ್ತೆ ಇರಬೇಕು, ರೈತನ ಹೊಲಗಳಿಗೆ ನೀರು ಸಿಗಬೇಕು, ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಸಿಗಬೇಕು.
ದಿಶೆಯಲ್ಲಿ ನಾವು ಒಂದು ನೀಲ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಬೇರೆ ಕ್ಷೇತ್ರಕ್ಕೆ ಮತ್ತು ಅತನಿ ಕ್ಷೇತ್ರಕ್ಕೆ ನಮ್ಮ ತಕ್ಕಡಿ ಅದು ಇವತ್ತು ಮಾಡ್ತಾರೆ. ನಾನು ಇಷ್ಟೇ, ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತ ಹೇಳಿ ಒಂದು ನೀವು ಸಂಕಲ್ಪ ಇರ. ಅದರ ಜೊತೆಗೆ ಕೃಷಿ, ಈ ನಮ್ಮ ಜನರ ಬುದ್ಧಿ ಹೆಂಗಾಗಿಬಿಟ್ಟದೆ ಅಂದ್ರೆ, ನಮ್ಮ ಹುಡುಕೊಂದು ಎಲ್ಲರೂ ನೌಕರಿ ಹೇಳಿದ್ರೆ ಏನಿಲ್ರಿ ಎಂತಂದ್ರೆ ಕೊಡಿಸ್ರಿ. ನೀವು ಹೋಗಿ ಅಲ್ಲಿ ಕಬಾಬ್ ಎಸಿತಾಳೆ, ಟೇಬಲ್ ಒರೆಸೋದು, ಕಬಾಬ್ ಎಸಿ, ಯಾಕಂದ್ರೆ ಹೆಣ್ಣು ಕೊಡೋರು 25,000 30,000 ಮಾಡಿದ್ರೆ ಒಂದು ವರ್ಷಕ್ಕ ಇಲ್ಲ, ಪ್ಲಾನ್ ಇಲ್ಲ. ನಮ್ಮ ಭೂಮಿಗೆ ಕಪ್ಪು ಬೆಳೆ ಜಾಗದಾಗ ದಾಳಂಬರಿ ಹಾಕೋದು, ಹೊಳ್ಯಾಗ ನೀರು ಇರ್ತಾವಿಲ್ಲ, ನೀರಿರ್ಬೇಕು, ವಿದ್ಯುತ್ ಭೂಮಿ ಒಳಗ ಯಾವ ಇವೆಲ್ಲವನ್ನು ಎಲ್ಲದ ಕುಂಠಿತ ಆಗ್ತದೆ. ಕೃಷಿಗೆ ಪೂರ ಮಕ್ಕಳಿಗೆ ಕೊಡಬೇಕು. ಶುರು ಮಾಡಿ ಇದನ್ನೆಲ್ಲ ನಾ ದೃಷ್ಟಾಂತಗಳನ್ನು ಕೊನೆಗೆ ಉಳಿದು ಕೃಷಿ ಒಂದು ಏನು ಬಂದೈತಲ್ಲ, ಇದೇನು ಸುದ್ದಿ ಹೋಗುದಿಲ್ಲ ಅಂತಂದ್ರೆ 1 ಲಕ್ಷ ದುಡಿಯಂತ ಜನರದ ಪರಿಸ್ಥಿತಿ ಬರ್ತದೆ. 5 ಜನ. ನಾನು ಹೊರದೇಶದೊಳಗ ಅನೇಕ ಒಂದು ಕುಟುಂಬದವರು 1,000 ಅಂತ ವ್ಯವಸ್ಥೆಗೆ ನಾವು ಹೋಗಿ ನಮ್ಮ ಬದುಕಿನಲ್ಲಿ ಬದಲಾವಣೆಗಳನ್ನ ನೋಡ್ಲಿಕ್ಕೆ ನೀವೆಲ್ಲರೂ ಕೂಡ ಮನವರಿಕೆ ಮಾಡಬೇಕು. ಶಿಕ್ಷಣವನ್ನ ಕೊಡಬೇಕು. ವಿದ್ಯೆ ಕಲಿಸದ ಗುರು, ಬುದ್ಧ ಕೇಳದ ತಾಯಿ. ಇದನ್ನು 3 ಅರ್ಥ ಮಾಡ್ಕೋಬೇಕು. ಒಂದು ಹೊರಗೆ ಬರಬೇಕಾದ್ರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ತಂದೆ ತಾಯಿ ತಪ್ಪಿದ, ತಂದೆ ಬೈತ, ಮಗ ಹಸದಾಗ, ಮಗ ತಳ್ಳಾಕ ಹತ್ತಿದಾಗ ಬಂದು ಕೇಳುವ ತಂದೆ ಶಕ್ತಿ ಆಗ್ಲಿಕ್ಕೆ ಒಂದು ಶಕ್ತಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಮಯದ ಅಭಾವ, ನೀವು ಊಟ ಮಾಡಿರಲಿಲ್ಲ ನನಗೆ ಗೊತ್ತಿಲ್ಲ. ನಾನು ಸಂಕ್ರಾಂತಿಗೆ ಹೋಗ್ಬೇಕಾಗ್ಯದ. ಸಂಕ್ರಾಂತಿ ಒಳಗೆ ಒಂದು ಸವಳಿ ಜೋಳದ ಒಂದು 2 ಕೋಟಿ